ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಜು ಪೂಜಾ ಟೆಕ್ ಇನ್ ಕನ್ನಡ ಚಾನಲ್. ಕೇಂದ್ರ ಸರ್ಕಾರದಿಂದ ಎಲ್ರಿಗೂ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಏನಕ್ಕೆ ಅಂತ ಅಂದರೆ, ನಿಮ್ದು ಯಾವುದೇ ಬ್ಯಾಂಕ್ ಅಕೌಂಟ್ ಇರಲಿ, ನೀವು ಅದರಿಂದ 2 ಲಕ್ಷ ರೂಪಾಯಿ ಹಣವನ್ನು ಪಡ್ಕೋಬಹುದು. ಅದು 2 ಯೋಜನೆಯಿಂದ ಪಡ್ಕೋಬಹುದು. ಆ ಯೋಜನೆ ಹೆಸರೇನು, ಅದರಿಂದ ನಾವು ಹೇಗೆ ಹಣ ಪಡ್ಕೋಬಹುದು ಅನ್ನೋ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಇದೆ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋಸ್ ಮಾಡೋದಕ್ಕೆ ಮೋಟಿವೇಶ್ನಲ್ ಆಗಿ ಸಿಗುತ್ತೆ. ಈಗ ವಿಡಿಯೋ ಶುರು ಮಾಡೋಣ ಬನ್ನಿ. ಫ್ರೆಂಡ್ಸ್, ನಾನು ಆಗಲೇ ಹೇಳ್ದಾಗೆ 2 ಲಕ್ಷ ರೂಪಾಯಿ ಹಣನ ನಾವು ಕೇಂದ್ರ ಸರ್ಕಾರದಿಂದ ಪಡ್ಕೋಬೋದು ಅಂತ ಅನ್ನಲ್ಲ. ಅದಕ್ಕಿಂತ ಮುಂಚೆಯಾಗಿ ನಾವು ಏನೇನು ಪಡ್ಕೊಂಡಿದ್ದೀವಿ ಅಂತ ನೋಡೋದಾದರೆ, ಸಾಮಾಜಿಕ ಭದ್ರತೆ ಆಗಿರ್ಬೋದು ಅಥವಾ ಸಾರ್ವಜನಿಕರ ಹಿತಾಸಕ್ತಿ ಆಗಿರ್ಬೋದು, ಪಬ್ಲಿಕ್ ಇಂಟ್ರೆಸ್ಟ್, ಇವೆರಡು ಸರ್ಕಾರದ ಒಂದು ಮೂಲ ಮಂತ್ರವಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಹಿನ್ನೆಲೆಯಲ್ಲಿ ಸಮಾಜದ ಪ್ರತಿಯೊಂದು ವರ್ಗದ ಜನರು ಏನಿರ್ತಾರಲ್ಲ, ಅವ್ರಿಗೆ ಅನುಕೂಲವಾಗಲಿ ಅಂತಹ ಬೇರೆ ಬೇರೆ ರೀತಿಯ ಸ್ಕೀಮ್ಗಳನ್ನ ಕೊಟ್ಟಿದೆ ಕೇಂದ್ರ ಸರ್ಕಾರದಿಂದ. ಅದನ್ನು ನಾವು ಯೂಸ್ ಮಾಡ್ಕೊಂಡು ಉತ್ತಮ ಸೌಲಭ್ಯಗಳನ್ನು ನಾವು ಪಡ್ಕೊಂಡಿದ್ದೀವಿ. ಅದೇ ರೀತಿ ಬ್ಯಾಂಕ್ ಖಾತೆಯನ್ನು ತೆರೆಯುವುದಾಗಿರ್ಬೋದು ಅಥವಾ ಬ್ಯಾಂಕ್ನಲ್ಲಿ ತೆಗೆದುಕೊಂಡ ಸಾಲಕ್ಕೆ ಸಬ್ಸಿಡಿ ಲೋನ್ ಇರುತ್ತಲ್ಲ, ಅದು ನೀಡೋದಾಗಿರ್ಬೋದು. ಅದ್ರ ಜೊತೆ ಇದಲ್ಲದೆ ಬೇರೆ ಒಂದಿಷ್ಟು ಪ್ರಯೋಜನವನ್ನು ಕೂಡ ನಾವು ಇದ್ರ ಜೊತೆ ಪಡ್ಕೊಂಡಿದ್ದೀವಿ ಕೇಂದ್ರ ಸರ್ಕಾರದಿಂದ. ಹಾಗೆ ಕೇಂದ್ರ ಸರ್ಕಾರದ ಟರ್ಮ್ ಇನ್ಶೂರೆನ್ಸ್ ಯೋಜನೆ ಕೂಡ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ, ನನ್ನ 2 ಯೋಜನೆ ಹೇಳಿದ್ದೆ ಅಂತ ಅನ್ನಲ್ಲ, ಅದು ಮುಂದೆ ಹೇಳ್ತೀನಿ. ಈ ಸೆಂಟ್ರಲ್ ಗೌರ್ಮೆಂಟ್ ಟರ್ಮ್ಸ್ ಇನ್ಶೂರೆನ್ಸ್ ಪಾಲಿಸಿಲಿ ನಮ್ಮ ದೇಶದಲ್ಲಿ ಯಾರು ವಾಸಿಸ್ತಿರ್ತಾರೆ ನೋಡಿ, ಯಾವುದೇ ಬಡ ಪ್ರಜೆ ಅತಿ ಕಡಿಮೆ ಹಣವನ್ನು ಹೂಡಿಕೆ ಮಾಡಿ ಹೆಚ್ಚಿನ ಹಣವನ್ನು ಪಡ್ಕೋಬೇಕು ಅಂತಂದರೆ ಈ ಟರ್ಮ್ ಇನ್ಶೂರೆನ್ಸನ್ನು ಸರ್ಕಾರದಿಂದ ಪಡ್ಕೊಳ್ಳೋದಕ್ಕೆ ಸಾಧ್ಯವಿದೆ. ಹಾಗೆ ನಾವು ವರ್ಷಕ್ಕೆ 12 ರೂಪಾಯಿ ಹಾಗೆ 330ಗಳನ್ನ ಪಾವತಿ ಮಾಡಿದರೆ ಸಾಕು, ನಮಗೆ 2 ಲಕ್ಷ ರೂಪಾಯಿನ ಪ್ರಯೋಜನ ಪಡ್ಕೋಬೋದು. ಬೇರೆ ಬೇರೆ ರೀತಿ ಇನ್ಶೂರೆನ್ಸ್ ಪ್ಲ್ಯಾನ್ಗಳು ಕೂಡ ಇದೆ. ಅದರಲ್ಲಿ ಸರ್ಕಾರ ಜನರಿಗೆ ಏನು ಬಿಡುಗಡೆ ಮಾಡಿದೆ ನೋಡಿ, ಅತಿ ಕಡಿಮೆ ಹೂಡಿಕೆಯನ್ನು ಮಾಡಿ ಹೆಚ್ಚು ಲಾಭ ಪಡೆಯುವಂಥ ಪಾಲಿಸಿಗಳು ಇದ್ದಾವೆ. ಅದರಲ್ಲಿ ಯಾವುದು ಅಂತ ನೋಡೋದಾದರೆ, ಪ್ರಧಾನಮಂತ್ರಿ ಜೀವನ್ ಬಿಮಾ ಯೋಜನೆ ಅಂತ PMJJBY. ಈ ಒಂದು ಯೋಜನೆ ಅಡಿಯಲ್ಲಿ ಪ್ರತಿ ವರ್ಷ ನಾವು 436 ರೂಪಾಯಿನ ಪಾವತಿ ಮಾಡಬೇಕಾಗುತ್ತೆ. ಎಲ್ಲ ಪಾಲಿಸಿದ ನಂತರ ನಮಗೆ ನಾಮಿನಿ ಯಾರು ಮಾಡಿರ್ತಾರೆ ನೋಡಿ, ಯಾರಿಗಾಗಿರುತ್ತೆ ನಾಮಿನಿ, ಅವರಿಗೆ 2 ಲಕ್ಷ ರೂಪಾಯಿ ಹಣವನ್ನು ಕೊಡ್ತಾರೆ ಈ ಒಂದು ಯೋಜನೆ ಅಡಿಯಲ್ಲಿ. ಹಾಗೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ನೋಡೋದಾದರೆ PMSBY. ಈ ಒಂದು ಯೋಜನೆ ಅಡಿಯಲ್ಲಿ ಕೇವಲ 20 ರೂಪಾಯಿನ ಪಾವತಿ ಮಾಡಿದ್ರೆ ಸಾಕು. ನಾವು ಏನಾದರೂ ನಮಗೆ ಅಪಘಾತ ಸಂಭವಿಸಿದರೆ, ಮರಣ ಹೊಂದರೆ ಈ ಒಂದು ವಿಮೆಯಿಂದ ನಾವು ಹಣವನ್ನು ಪಡ್ಕೋಬೋದು. ಯಾರ ಹೆಸರಿಗೆ, ಕುಟುಂಬದವರಾಗಿರ್ಬೋದು ಅಥವಾ ಅವ್ರ ಮಕ್ಕಳಾಗಿರ್ಬೋದು, ಯಾರ ಹೆಸರಿಗೆ ನಾಮಿನಿ ಮಾಡಿರ್ತಾರೆ ನೋಡಿ, ಅವರು ಹಣವನ್ನು ಪಡ್ಕೋಬೋದು. ಹಾಗೆ ನೀವು ಪಾವತಿ ಮಾಡಿರುವಂಥ ಅತ್ಯಲ್ಪ ಹಣ ಸರ್ಕಾರಕ್ಕೆ ಸೇರೋದಾಗಿರುತ್ತೆ. ಹಾಗೆ ಸರ್ಕಾರದಿಂದ ನಿಮಗೆ ಪ್ರಯೋಜನಗಳನ್ನು ಕೂಡ ನೀವು ಪಡ್ಕೋಬೋದು. ಇದು 100ಕ್ಕೂ 100 ಗ್ಯಾರಂಟಿ ಅಂತಲೂ ಹೇಳ್ಬೋದು. ನೀವು ಬೇರೆ ಕಂಪ್ನಿಗಳಲ್ಲಿ ಹೂಡಿಕೆ ಮಾಡ್ತೀನಿ ಅಂತಂದರೆ, ಇನ್ವೆಸ್ಟ್ ಮಾಡ್ತೀನಿ ಅಂತ ಅಂದರೆ ನಿಮಗೆ ಮಾರುಕಟ್ಟೆ ನಷ್ಟ ಭಯ ಇರುತ್ತೆ. ಹಾಗೆ ಏನಾದರೂ ಒಂದು ಚಿಂತೆ ಮಾಡ್ತಿರ್ತೀರ. ಆದರೆ ಇದ್ರಲ್ಲಿ ಮಾಡೋದ್ರಿಂದ ನಿಮಗೆ ಪ್ರೀಮಿಯಂ ಪಾವತಿನೂ ಕೂಡ ಮಾಡ್ಕೋಬೋದು. ಯಾವುದೇ ಆದಂಥ ಸಮಸ್ಯೆನೂ ಆಗಲ್ಲ. ಪ್ರತಿ ತಿಂಗಳು ನೀವು ಪ್ರೀಮಿಯಂ ಪಾವತಿ ಕೂಡ ಮಾಡ್ಬೋದು. ಹಾಗೆ ನೀವು ಈ ಒಂದು 2 ಯೋಜನೆಯಲ್ಲಿ ನೀವು ವಿಮೆನ ಮಾಡಿಸ್ಕೋತೀನಿ ಅಂತ ನೋಡೋದಾದರೆ ಏನೇನು ಬೇಕಾಗಿರುತ್ತೆ ದಾಖಲೆಗಳು ಅಂತ ನೋಡೋದಾದರೆ, ನಿಮ್ಮದು ವ್ಯಕ್ತಿಯ ಆಧಾರ್ ಕಾರ್ಡ್ ಬೇಕಾಗಿರುತ್ತೆ, ಯಾರು ಮಾಡಿಸ್ತಿರ್ತಾರೆ ನೋಡಿ ಅವ್ರದ್ದು. ಹಾಗೆ ನಿಮ್ಮದು ಬ್ಯಾಂಕ್ ಖಾತೆ ಬೇಕಾಗಿರುತ್ತೆ. ಹಾಗೆ KYC ಮಾಡಿಸಿರಬೇಕು. ನಿಮ್ಮದು ಪಾಸ್ಬುಕ್ದಲ್ಲಿ KYC ಆಗಿರಬೇಕು, ಬ್ಯಾಂಕ್ ಅಕೌಂಟ್ದು KYC. ಹಾಗೆ ಮೊಬೈಲ್ ನಂಬರ್ ಬೇಕಾಗುತ್ತೆ, ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಹಾಗೆ ವಿಮಾ ಯೋಜನೆಗೆ ಹೇಗೆ ಅರ್ಜಿ ಸಲ್ಲಿಸೋದು ಅಂತ ನೋಡೋದಾದರೆ, ನೀವು ನಿಮ್ಮ ಹತ್ತಿರದಂಥ ಬ್ಯಾಂಕ್ ಹೋಗಬೇಕಾಗುತ್ತೆ ಅಥವಾ ಅಂಚೆ ಕಚೇರಿ ಇರುತ್ತೆ ನೋಡಿ, ಅಲ್ಲಿಗೆ ಹೋಗಿ ನೀವು ನಿಮ್ಮದು ಸಿಬ್ಬಂದಿ ಯಾರು ಹೆಸ್ರಿಗೆ ನಾಮಿನಿ ಮಾಡ್ಕೋಬೇಕು ಅಂತಿರ್ತೀರಲ್ಲ, ಅವ್ರ ಹೆಸರನ್ನ ಹಾಕಿ ಅವ್ರದ್ದು ಡಾಕ್ಯುಮೆಂಟ್ಸ್ನ ನೀವು ತೊಗೊಂಡು ಹೋಗಬೇಕಾಗುತ್ತೆ. ಅದಾದ ನಂತರ ನಿಮಗೆ ಪ್ರತಿ ಕಂತಿಗೆ ನಿಮ್ಮ ಹಣ ಬರೋ ಹಾಗೆ ಆಟೋ ಡೆಬಿಟ್ ಆಗ್ತಿರುತ್ತೆ. ಹಾಗೆ ಈ ಒಂದು ಯೋಜನೆಯಲ್ಲಿ ನೀವು ಅತಿ ಕಡಿಮೆ ಹೂಡಿಕೆ ಮಾಡಿ ಉತ್ತಮ ಲಾಭವನ್ನು ಪಡ್ಕೋಬೋದು. ಈ ಒಂದು ವಿಮಾ ಯೋಜನೆಯಿಂದ ಎಲ್ಲರೂ ಕೂಡ ಈ ಒಂದು ಯೋಜನೆಗೆ ಅರ್ಜಿನ ಹಾಕ್ಬೋದು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಥ್ಯಾಂಕ್ ಯು.